ಒಂದು ಹಳೆಯ ಕನ್ನಡ ಚಿತ್ರಗೀತೆ. ಚಿತ್ರ ಮಾರ್ಗದರ್ಶಿ. ಶೀರ್ಷಿಕೆ ಸತ್ಯಮೇವ ಜಯತೆ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೆಳೆಸಿ ನೋವ ಅಳಿಸಿ ನಲಿವ ಆಗಬೇಡ ದಾನವ. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೆಳೆಸಿ ನೋವ ಅಳಿಸಿ ನಲಿವ ಆಗಬೇಡ ದಾನವ. ಕೆಡುಕ ಬಯಸೆ ಕೆಡುಕ ಬಯಸೆ ಕೆಡುವೆ ಖಚಿತ, ಕೆಡುಕ ಬಯಸೆ ಕೆಡುವೆ ಖಚಿತ, ಪಡೆವೆ ನೋವು ಖಂಡಿತ. ಸತ್ಯವಾದ ಘನತೆ ಸೋಲೈ ಕಾಣದಂತೆ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ಮಧುವಿಗಿಂತ ಮಧುರವಾದ ಮಾತು ಮನಸ್ಸು ಕಾಯಕ, ಬೆಳೆಸಿಕೊಂಡ ಬಂದ ನರನ ಬಾಳು ಬದುಕು ದೈವಿಕ. ಮಧುವಿಗಿಂತ ಮಧುರವಾದ ಮಾತು ಮನಸ್ಸು ಕಾಯಕ, ಬೆಳೆಸಿಕೊಂಡು ಬಂದ ನರನ ಬಾಳು ಬದುಕು ದೈವಿಕ. ಉಳಿಸಿಕೊಳ್ಳಿ ಹಿರಿಯ ನಡತೆ, ಉಳಿಸಿಕೊಳ್ಳಿ ಹಿರಿಯ ನಡತೆ, ಗಳಿಸಿಕೊಳ್ಳಿ ಮಾನ್ಯತೆ. ಸತ್ಯವಾದ ಘನತೆ ಸೋಲೆ ಕಾಣದಂತೆ. ಜಯತೆ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ಮಧುರ ಭಾವ ತುಂಬಿದಂತ ಹೃದಯ ದೇವ ಮಂದಿರ, ಮಧುರ ಭಾವ ತುಂಬಿದಂತ ಹೃದಯ ದೇವ ಮಂದಿರ. ಸಾತ್ವಿಕನಿಗೆ ನಿಲುಕದಂತ ನಿಧಿಯೇ ಇಲ್ಲ ಬಲ್ಲಿರ. ಸರಳ ಜೀವಿಗೆಂದಿಗೂ ಸರಳ ಜೀವಿಗೆಂದಿಗೂ ಸೋಲೆ ಇಲ್ಲ ಕಾಣಿರ. ಸತ್ಯವಾದ ಘನತೆ ಸೋಲೆ ಕಾಣದಂತೆ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ಆಸೆ ಫಲಿಸೋದೇನೋ ಎಂದು ಅಳುಕಲೇಕೆ ಅಳ್ಳೆದೆ, ಅಂತರಂಗದಲ್ಲೇ ಇರುವ ಅಂತರಾತ್ಮ ಕಾಯದೆ. ಆಸೆ ಫಲಿಸದೇನೋ ಎಂದು ಅಳುಕಲೇಕೆ ಅಳ್ಳೆದೆ, ಅಂತರಂಗದಲ್ಲೇ ಇರುವ ಅಂತರಾತ್ಮ ಕಾಯದೆ. ಆತ್ಮಶಕ್ತಿಗಿಂತ ಬೇರೆ
ಆತ್ಮಶಕ್ತಿಗಿಂತ ಬೇರೆ ಕಲ್ಪವೃಕ್ಷವೆಲ್ಲಿದೆ. ಸತ್ಯವಾದ ಘನತೆ ಸೋಲೆ ಕಾಣದಂತೆ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ಓಹ್, ಇವನು ಮಹಾ ಸತ್ಯ ಹರಿಶ್ಚಂದ್ರ ಎಂದು ಆಡಿಕೊಳ್ಳುವ ಮಾತನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಸತ್ಯ ಬಿಟ್ಬಿಡ್ಬೇಕಾ? ಇಲ್ಲ. ಸತ್ಯ ಜನಾಂತರಾಳದ ಸತ್ಯ, ಬೂದಿ ಮುಚ್ಚಿದ ಕೆಂಡದಂಗಿರುತ್ತೆ. ಹಾಗೆ ನಮ್ಮಲ್ಲೂ ಕೂಡ ಹಾಗೆ ಇರುತ್ತೆ. ಅದನ್ನು ಮರೆತು ಬಿಟ್ಟಿದ್ದಾರೆ ಬಹುತೇಕ ಜನರು. ಹಾಗಾಗಿ ಅವರು ಕನ್ಫ್ಯೂಷನಲ್ಲಿದ್ದಾರೆ. ಸತ್ಯಕ್ಕೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಹಿಂಗಿದ್ರೆ ಆಗಲ್ಲ, ನಡೆಯೋ ನೀನು ನನ್ನ ಜೊತೆಗೆ ಅಂತ ಕರೀತಾರೆ ಸಾತ್ವಿಕನನ್ನು ಕೂಡ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎರಡು ಭಾಗ ಟೋಟಲಿ ಕನ್ಫ್ಯೂಷನ್ನಲ್ಲಿರ್ತಾರೆ. ಒಂದು ಭಾಗ ದೃಢವಾದ ಮನಸ್ಸಿನಿಂದ ಇರ್ತಾರೆ. ಅವರು ಅನ್ಫ್ಲಿಂಚಿಂಗ್ ಫೈತ್ ಇನ್ ಗಾಡ್, ಅಚಲವಾದ ದೈವಭಕ್ತಿ ಆಗಿರ್ತಾರೆ ಸಾತ್ವಿಕರು. ಹಾಗಾದರೆ ಸತ್ಯಕ್ಕೆ ಹೋದರೆ ಸತ್ತೋಗ್ಬಿಡ್ತಾನೆ, ಸಾಯೋದೆಯ? ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳ್ತಾರೆ. ಪರಮ ಪಾಪಿಗಳಿಗಿದು ಸುಭಿಕ್ಷ ಕಾಲ ಅಂತ ದಾಸರು ಹೇಳ್ತಾರೆ. ಹಾಗಾದರೆ ಸತ್ಯವಂತರು ಇಲ್ಲೇ ಇಲ್ವೇ ಈ ಪ್ರಪಂಚದ ಮೇಲೆ? ಇಲ್ಲದೇ ಇದ್ದರೆ ಮಳೆ ಬೆಳೆ ಆಗ್ತಾ ಇರಲಿಲ್ಲ. ಕೇಳಿ, ಹಾಗಾದರೆ ಸತ್ಯ ಹರಿಶ್ಚಂದ್ರನ ಪುರಾಣ ಕಾಲದ ಸತ್ಯ ಹರಿಶ್ಚಂದ್ರನ ಕಥೆಗಳು ಈಗಿನ ಕಾಲದ ಸತ್ಯ ಹೇಗೆ ನಾವು ಪರಿಪಾಲನೆ ಮಾಡಬೇಕು? ಸತ್ಯವನ್ನು ಏನನ್ನು ಬಿಡಬೇಕು? ಸತ್ಯ ಪರಿಪಾಲನೆ ಮಾಡಬೇಕಾದ್ರೆ ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರನ ಕೇಳಕ್ಕೆ ಬಂದು ಏನು ಕೇಳಕ್ಕೆ ಬರ್ತಾನೆ? ಪರೀಕ್ಷೆ ಮಾಡೋಕ್ಕೆ ಬರ್ತಾನೆ. ಅವನು ಕೇಳಿದಷ್ಟು ಹೊನ್ನಿನ ರಾಶಿಯನ್ನೇ ಕೊಟ್ಟು ಬಿಡ್ತಾನೆ ಸತ್ಯ ಹರಿಶ್ಚಂದ್ರ. ಅವನಿಗೆ ಆಶ್ಚರ್ಯ ಆಗ್ತದೆ. ಏನು ಮಾಡೋದು? ನೀನು ಪರೀಕ್ಷೆ ಮಾಡೋಣ ಅಂತ ಬಂದರೆ ಕೊಟ್ಟೇ ಬಿಟ್ನಲ್ಲ, ಇಷ್ಟು ಸುಭಿಕ್ಷವಾಗಿದೆಯೇ ಇವನು ರಾಜ್ಯ ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ಒಂದು ಉಪಾಯ ಮಾಡಿ, ಇದು ನಿನ್ನ ಹತ್ರನೇ ಇಟ್ಟುಕೊಂಡಿರು, ನನಗೆ ಬೇಕಾದಾಗ ಬಂದು ತೆಗೆದುಕೊಂಡು ಹೋಗ್ತೀನಿ ರಾಜ ಅಂತಾನೆ. ಪಕ್ಕದಲ್ಲಿದ್ದ ಮಂತ್ರಿವರ್ಯರು ಹೇಳ್ತಾರೆ, ರಾಜ ಕೊಟ್ಟು ಬಿಡು, ಅವನಿಗೆ ಕೊಡಬೇಕಾದದ್ದನ್ನು ಕೊಟ್ಟು ಬಿಡು ಮಹರ್ಷಿಗಳಿಗೆ. ನಾಳೆ ಹೇಗೋ ಏನೋ ಗೊತ್ತಿಲ್ಲ, ಕ್ಷಾಮ ಡಾಮಗಳು ಬರಬಹುದು ಅಂತ ಹೇಳಿದ್ರು ಕೂಡ ಆ ಕಾಲ ಹಾಗಿತ್ತು ರೀ. ಮಹರ್ಷಿಗಳು ಶಾಪ ಕೊಡಲು ಶಕ್ತರಾಗಿದ್ದರು, ಅನುಗ್ರಹಿಸಲು ಸಮರ್ಥರಾಗಿದ್ದರು. ಆದ್ದರಿಂದ ಮಹರ್ಷಿಗಳ ಮಾತನ್ನು ಪಾಲಿಸಲೇಬೇಕಾಗಿತ್ತು, ಅವರಿಗೆ ಎದುರಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಸತ್ಯ ಹರಿಶ್ಚಂದ್ರ ಮೊದಲೇ ಸತ್ಯ ಹರಿಶ್ಚಂದ್ರ ಇಟ್ಕೊಂಡು ಬಿಡ್ತಾನೆ. ಆಮೇಲೆ ಮುಂದಿನ ಕತೆ ನಿಮಗೆ ಗೊತ್ತೇ ಇದೆ. ಕ್ಷಾಮ ಡಾಮರಗಳು ಬಂದು ಪಡಬಾರದ ಕಷ್ಟಪಡ್ತಾನೆ. ಅವನು ಬಂದು ಕೇಳಿದಾಗ ಕೊಡಲಿಕ್ಕಿರ್ತಾಳೆ. ಈಗ ನಾವೇನು ಮಾಡಬೇಕು? ಯಾರಿಗಾರು ನಾವೇನಾದ್ರು ಕೊಡಬೇಕಾದರೆ, ಕೊಡಬೇಕು ಅಂತ ವಾಗ್ದಾನ ಮಾಡಿದರೆ ಅಥವಾ ಸಾಲವೇ ಆಗಿದ್ದರೆ ಕೊಡಬೇಕಾದದ್ದನ್ನು ಕೊಟ್ಟು ಋಣ ತೀರಿಸ್ಕೊಂಬಿಡಬೇಕು. ನಾಳೆ ಹೇಗೋ ಏನೋ. ಇದನ್ನು ನಾವು ಸತ್ಯ ಹರಿಶ್ಚಂದ್ರನ ಕತೆಗೆ ಮಾಡಬೇಕಾದ ಅಮೆಂಡ್ಮೆಂಟ್, ತಿದ್ದುಪಡಿ ಅಲ್ವೇ? ಸಾಲ ಮಾಡಬಾರ್ದು. ಸಾಲವನ್ನು ಕೊಂಬಾಗ ಹಲೋಗರುಂಡಂತೆ ಶಾಲಿಗನು ಬಂದದ್ದು ಎಳೆವಾಗ
ಕಾಲಿಗನು ಬಂದು ಎಳೆಯುವಾಗ ಕೆಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಸಾಲನೂ ಅಷ್ಟೇ ತೀರಿಸ್ಕೊಂಡ್ಬಿಡ್ಬೇಕು. ನಮ್ಮ ಶಕ್ತಾನುಸಾರ ಸಾಲ ಮಾಡಬೇಕು. ಹಾಗೆಯೇ ಕೊಡಲೇಬೇಕಾದ ಋಣವನ್ನು, ಹಣವನ್ನು ಯಾವ ರೀತಿಯಲ್ಲಾದರೂ ಇರ್ಬೋದು, ಅದನ್ನು ಕೊಟ್ಟು ಮೊದಲೇ ತೀರಿಸ್ಕೊಂಡ್ಬಿಡ್ಬೇಕು. ತೊಗೊಂಡೋಗಪ್ಪ, ನನ್ನ ಹತ್ರ ಇದೆ, ನಾಳೆ ಹೇಗೋ ಏನು ಅಂತ ಅಲ್ಲವೇ, ತೊಗೊಂಡೋಗ್ಬಿಡಪ್ಪ. ಇವತ್ತು ದೇವರು ಕೊಟ್ಟಿದ್ದಾನೆ, ನಾಳೆ ಹೇಗೋ ಏನೋ ಅಂತ. ನಶ್ವರ ಜೀವನ ಇದು ಅಲ್ಲವೇ.